ಜಯಂತ್ ಕಾಯ್ಕಿಣಿ ಸರ್ ಅವರ ಸಾಹಿತ್ಯ, ಕನ್ನಡಕ್ಕೆ ವಿಶಿಷ್ಟವಾದಂತಹ ಒಂದು ಕಾವ್ಯ ಸಂಪತ್ತು. ಪುಷ್ಪಕ ವಿಮಾನ ಚಿತ್ರದ ಅಂತಹದೊಂದು ಗೀತೆಯನ್ನ ಇವತ್ತು ಆಯ್ಕೆ ಮಾಡಿ ಗುರುಕಿರಣ್ ಅವರು ಹಾಡಿದ್ದಾರೆ. ಆ ಹಾಡನ್ನ ಹಾಡಿ ನಿಮ್ಮ ಮೆಚುರಿಟಿಯನ್ನ ತೋರಿಸಿದಿರ ನೀವು ಈ ಹಾಡಲ್ಲಿ. ಸೊ ಹೇಗನ್ಸ್ತು ನಮ್ಮ ಜಡ್ಜಸ್ಗೆ ಅಂತ ಕೇಳೋಣ. ಅರ್ಜುನ್ ಸರ್. ಚರಣ್ ರಾಜ್ ಅವರು ಅದ್ಭುತವಾದ ಕಂಪೋಸರ್ ಅನ್ನೋದಕ್ಕೆ ಈ ಹಾಡು ಒಂದು ಸಾಕ್ಷಿ. ಎಷ್ಟೋ ಹಾಡು, ಎಷ್ಟೋ ಕಂಪೋಸರ್ಸ್ ಈ ತರದವ್ರದ್ದು ಗೊತ್ತಿಲ್ದಂಗೆ ಅದು ರೇಡಿಯೋದಲ್ಲಿ ಪ್ಲೇ ಆಗದೆ, ಯಾವುದೋ ಒಂದು ಕಾರ್ಯಕ್ರಮಗಳ ಹಾಡದೆ ಎಲ್ಲೋ ಒಂದ್ ಕಡೆ ದೂರ ಆಗಿರುತ್ತೆ. ಬಟ್ ನಿನ್ನಂತ ಗಾಯಕರು ಅದನ್ನ ಆಯ್ಕೆ ಮಾಡಿ ವೇದಿಕೆ ಮೇಲೆ ತಂದಾಗ ಮತ್ತೆ ಆ ಹಾಡುಗಳಿಗೆ ಒಂದು ಜೀವ ತುಂಬ್ದಂಗ ಅನ್ಸುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಸಿಂಗಿಂಗ್ ದಿಸ್. ಚೆನ್ನಾಗಿ ಹಾಡಿದ್ವಿ, ಬಹಳ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಗುರು ಇಷ್ಟೊಂದು ಗಮಕಗಳು, ಆ ರಾಗದ ಬಗ್ಗೆ ಕಾಳಜಿ ಈ ಹಾಡಿನಲ್ಲಿದೆಯಾ? ಮೂಲದಲ್ಲಿ ಇದೆ ಸರ್. ಮೂಲದಲ್ಲಿದೆಯಾ? ಓಕೆ. ನಿನಗೂ ನನಗೂ ಅನ್ನೋ ಒಂದು ಜಾಗ ಇದೆಯಲ್ಲ, ಅದನ್ನು ಹೇಳಿ ಫಿನಿಶ್ ಮಾಡಿ ನೋಡೋಣ. ಸ್ವಲ್ಪ ಸಿಂಪಲ್ ಆಗಿ ಮಾಡಿ ನೋಡೋಣ. ನಮ್ ತಮ್ಮ ಹನುಮಂತನಿಗೆ ಬರ್ಲಿ ಚಪ್ಪಾಳೆ. ಇದೆಲ್ಲ ಹೆಂಗೆ, ಇದೆಲ್ಲ ಸ್ವರಗಳೆಲ್ಲ ಹಾಡ್ಬಿಟ್ಟಿದ್ಯಾ ಈ ಬಾರಿ? ಎಲ್ಲರೂ ಸ್ವರ ಹಾಡಾಕತ್ತಾರ, ನಾವು ಒಂದ್ಸಲ ಟ್ರೈ ಮಾಡಂತೀವಿ ಹಾಡಿವ. ಇದನ್ನ ಯಾವಾಗ ಹೋಗಿ ಹೇಮಂತ್ ಸರ್ ಹತ್ರ ಹೇಳ್ಕೊಂಡೆ ನೀನು? ಅವನವನು ಮಣ್ಣಿಂದ ಗುದ್ದಾಡಕತ್ತೀವಿ, ಬರೋವಲ್ಲು ಕೈ ಮ್ಯಾಗ ಬರ್ಕೊಂಬಂದು ಹೇಳಿ ನೀವು. ತೋರ್ಸು. ಓ ಸಗಮಪ್ಪ ಗಮಪಗ ರಿಗಮರಿ ಸರಿಗಸ. ಅವ್ನ್ ನೋಡಿ ಅವನ್ ಆಕ್ಟಿಂಗ್ ಸಗಮಪ್ಪ ಆದ್ರೂ ಹನುಮಂತ ಆ ಪ್ರಯತ್ನಕ್ಕೆ ಒಂದ್ ದೊಡ್ಡ ಚಪ್ಪಾಳೆ ಅಪ್ಪ. ಜೂರಿ ಮೆಂಬರ್ಸ್ ಏನಾಗುತ್ತೆ ಸಡನ್ ಆಗಿ ಏನೇನು ಹೇಳ್ತಾ ಇದ್ರ ಭಯ ಆಯ್ತು ನನಗೆ. ಒನ್ಸ್ ಮೋರಾ ಒಂದು ಪಲ್ಲವಿ ಹಾಡು ಜೂರಿ ಮೆಂಬರ್ಸ್ಗೆ ಇಲ್ಲ ಅಂತ ಹೇಳಕ್ ನನಗೆ ಇಲ್ಲ, ಅವ್ರಿಗೆ ಪಲ್ಲವಿ ಎಲ್ಲ ಬೇಡ, ಲಾಸ್ಟ್ ಆ ಸ್ವರ 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 ಬೇಕಾ? ಜೂರಿ ಹ್ಯಾಪಿ. ಸೂಪರ್, ಥ್ಯಾಂಕ್ ಯು, ಲವ್ ಯು ಜೂರಿ, ಲವ್ ಯು. ವಿಪಿ ಸರ್, ಆರ್ ಯು ಹ್ಯಾಪಿ? ಯಾರು ಸ್ವರ ಹಾಡ್ದಾಗ್ಲೂ ಅದ್ರಲ್ಲೊಂದು ಸುಖ ಇತ್ತು, ಆದ್ರೆ ಸ್ವರಗಳಿಗೆ ಮಜಾ ಕೊಟ್ಟಿದ್ಯೋನೆ ಹನುಮಂತ ಸರ್. ಯು ಆರ್ ಗ್ರೇಟ್ ಗುರುವೆ. ತಮಾಷಿನಲ್ಲೇ ಎಲ್ಲ ಸಾಧನೆ ಮಾಡೋಡ್ಬಿಡ್ತಾನೆ ಇವನು. ಸರ್ ನಿಜ, ಆಕ್ಚುಲಿ ನೀವು ಹೇಳಿದ್ರಲ್ಲ ಗ್ರೇಟ್ ಅಂತ, ಆತ ನಿಜವಾಗ್ಲೂ ಗ್ರೇಟ್. ಯಾಕೆಂದ್ರೆ ಸ್ವರಗಳು ಗೊತ್ತಿದೆ ಅವನಿಗೆ, ಹಾಡಕ್ ಭಯ. ಈಗಲೂ ಹೇಳ್ಬಿಟ್ಟೋದೆ, ಆಲಾಪೆಲ್ಲ ಫಿಕ್ಸ್ ಮಾಡಿದ್ವಿ, ಅದು ಬಿಟ್ಬಿಡು ಅಂದೆ. ಬಿಟ್ಬಿಡು ಬೇಡ, ಇದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡು. ಅಲ್ಲಿ ಒಳ್ಳೆ ಆರ್ಕೆಸ್ಟ್ರಾ ಇರ್ತಾರೆ, ನೀನ್ ಫಾಲೋ ಮಾಡಬೇಡ, ಅವ್ರನ್ನ ನೀನ್ ಫಾಲೋ ಮಾಡು ಅಂತ ಹೇಳಿದೆ. ತುಂಬಾ ಚೆನ್ನಾಗಿ ಎಲ್ಲ ಅವರು ಸಾಥ್ ಕೊಟ್ರು, ಇವನು ಫಾಲೋ ಮಾಡ್ದ, ಹಾಡ್ದ. ನನಗೆ ತುಂಬಾ ಖುಷಿ ಆಯ್ತು ವಿಪಿ ಸರ್. ಆಕ್ಚುಲಿ ನಮಗೆ ಹೆಮ್ಮೆ ಆಯ್ತಪ್ಪ ಹನುಮಂತ, ಚೆನ್ನಾಗಿರ. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್. ಸಂಗೀತಗಾರರು ಜಗತ್ತಿನ ಎಲ್ಲ ವೇದಿಕೆಗಳು ಹತ್ಬೋದು, ಹತ್ತಿಳಿತಾರೆ, ಅದನ್ನು ರೀಚ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ಜನಪದ ಕಲಾವಿದರು ಮನೆ ಒಳಗೆ ಹೋಗಿ ಮನಗಳನ್ನು ಮುಟ್ತಾರೆ. ಜನಪದದ ಶಕ್ತಿ ಅದು. ಬರೆದಿರುವಂಥ ಸಾಹಿತ್ಯ ಎಲ್ಲ ಸೇರಿ ಒಂದು 8 ಸಾಲು ಇರ್ಬೋದು, ಬಟ್ ಆ 8 ಸಾಲೇ ಜೀವನ. ಥ್ಯಾಂಕ್ ಯು ಅರ್ಜುನ್ ಸರ್, ಥ್ಯಾಂಕ್ ಯು. ಮಹಾಗುರುಗಳೇ, ಸ್ವರಕ್ಕೋಸ್ಕರ ರಂಗ ಪ್ರವೇಶ ಮಾಡಿದ್ದಾನೆ. ಸನಿದ ಪಮ ಸನಿದ ಪಮ. ಈ ಉತ್ತೇಜನಕ್ಕೆ ಒಂದು ನಿನಗೆ ಡಾಕ್ಯುಮೆಂಟ್ ಮಾಡೋಣ. ಆಲ್ ದಿ ವೆರಿ ಬೆಸ್ಟ್ ಹೇಮಂತ್ ಸರ್. ವೆಲ್ಕಮ್ ಟು ಸಾರೆಗಾಮಪ. ಹನುಮಂತ, ಯಾಕೆ ನಾವು ಅದನ್ನ ಹೇಳ್ತಿರ್ತೀವಿ ಹೇಮಂತ್ ಸರ್ಗೆ? ಸರಿಗಮಪ ಬಂದಾರಲ್ಲ, ಹಂಗಾಗಿ ವೆಲ್ಕಮ್ ಟು. ಹೌದು, ಒಂದ್ಸಲಿ ಹೇಳ್ಬೋದು, ಎಷ್ಟು ಸಲ ಹೇಳ್ತಾ ಇದೀವಲ್ಲ. ಅವು ಅವಾಗ ಬರ್ತಾ ಇರ್ತಾರೆ. ಇಷ್ಟ ಆದ್ರ ಹೇಮಂತ್ ಸರ್? ಇಷ್ಟ ಆದ್ರ ಹೆಂಗೆ ಹೇಳ್ಕೊಡ್ತಾರೆ? ಚಲೋ ಹೇಳ್ತಾರಕ್ಕ, ಮಸ್ತ್ ಹೇಳ್ತಾರೆ. ಹೆಂಗೆ ಹೇಮಂತ್ ಸರ್ ಹೆಂಗೆ? ಅವ್ರ ಬಗ್ಗೆ ಯಾರು ಹೇಳೋ ಒಂದಷ್ಟು ವಿಷಯ. ಅಲ್ಲಿ ಚಿನ್ನ, ಹಂಗ ಚಿನ್ನ, ಹಿಂಗಾಡು ಚಿನ್ನ. ಚೆನ್ನಾಗಿ ಹೇಳ್ತಾರೆ, ಸಿಟ್ಟು ಮಾಡ್ಕೊಳ್ಳಲ್ಲ. ಸಿಟ್ಟು ಮಾಡ್ಕೊಳ್ಳಲ್ಲ, ರಮ್ಸಿ ಹೇಳ್ತಾರ್ರಿ. ಓ, ರಮ್ಸಿ ಹೇಳ್ತಾರೆ. ಹೇಮಂತ್ ಸರ್ ಚೆನ್ನಾಗಿ ಅಷ್ಟೇ, ಅವ್ನು ಹೇಳಿದ್ದೆಲ್ಲ ಸತ್ಯ ಸತ್ಯ ಸತ್ಯ. ಗೋಲ್ಡನ್ ಬಜಾರ್ ಸಿಕ್ಕಿದೆ, ಸ್ವರಗಳು ಹಾಡಿದ್ಯಾ? ನನಗೆ ಸಿಕ್ಕಿಲ್ಲಕ್ಕ, ಸ್ವರಗಳಿಗೆ ಸಿಕ್ಕದ. ಇದು ಸತ್ಯ ಸತ್ಯ ಸತ್ಯ. ರಜತ್ ಹೆಗ್ಡೆಗೆ ಬರ್ಲಿ ಚಪ್ಪಾಳೆ. ಈಗ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳೋಣ. ವಿಪಿ ಸರ್. ರಜತ್ ಏನೇನ್ ಕೀ ಶಿಫ್ಟ್ ಮಾಡಿದೆ ಅಲ್ಲಿ? ಸೊ ಜಿ ಶಾರ್ಪ್ ಅಲ್ಲಿ ಹಾಡ್ತಾ ಇದ್ದೆ. ಓಕೆ. ದೆನ್ ಐ ವೆಂಟ್ ಟು ಎ. ಓಕೆ. ಸೊ ಜಿ ಶಾರ್ಪ್ ಒನ್ ಸೆಮಿಟೋನ್. ಯಾ, ಒನ್ ಸೆಮಿಟೋನ್. ಅದದ್ದು
ಅಲ್ಲಿ ನೀ ಹಾಕಿ ನೀರಿಂದ ಏನ ಶಿಫ್ಟ್ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿತ್ತು ಆ ಕೀ ಶಿಫ್ಟ್. ಭಾಳ ಒಂಥರ ಎಫರ್ಟ್ಲೆಸ್ ಆಗಿ ಹೋದೆ. ಆ್ಯಂಡ್ ಮಿಂಚ್ತಾ ಇರ್ಬೇಕು ನೀವೆಲ್ಲ ಹಿಂಗೆ. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್, ಒಂದು ಕರೆಕ್ಟ್ ಆದ ಆಯ್ಕೆ ನಿಮ್ಮ ವಾಯ್ಸ್ಗೆ ಯಾವ ಸಾಂಗ್ ಅನ್ನೋದನ್ನ ಫಸ್ಟ್ ಆಫ್ ಆಲ್ ಅಲ್ಲೇ ನೀವು 100 ಗೆದ್ಬಿಡ್ರಿ. ಆ ಸಾಂಗ್ ನಿಮಗೆ ಅಂದಿದ ತಕ್ಷಣನೇ ಅದು ಬಹಳ ಅದ್ಭುತವಾಗಿ ಮ್ಯಾಚ್ ಆಗುತ್ತೆ, ಎರಡನೇ ಮಾತೇ ಇಲ್ಲ. ಫಾಲ್ಸ್ ಆಟೋ ಎಲ್ಲ ಆಡಬೇಕಾದ್ರೆ ತುಂಬಾ ಕಂಟ್ರೋಲ್ ಆಗಿತ್ತು, ಶ್ರುತಿ ಕೂಡ ಕಂಟ್ರೋಲ್, ಸ್ವಲ್ಪ ಏಮಾರಿದ್ರು ಚೆನ್ನಾಗಿರಲ್ಲ ಆ ಪೋರ್ಷನ್ಗಳು. ಬಹಳ ಅದ್ಭುತವಾಗಿ ಫುಲ್ ಹಾಡನ್ನ ತಮ್ಮ ಕಂಟ್ರೋಲ್ ಅಲ್ಲಿ ತಗೊಂಡು ಸೂಪರ್ಬ್ ಆಗಿ ಪರ್ಫಾರ್ಮ್ ಮಾಡಿದ್ರಿ ರಜತ್. Thank you, sir. ನಿಮ್ಮ ವಾಯ್ಸ್ ಇಟ್ ಇಸ್ ಸಮಥಿಂಗ್ ಯೂನಿಕ್. ತುಂಬಾ ಒಂದು ಸ್ಪೆಷಲ್ ಆದ ಒಂದು ಟೋನ್ ಇದೆ ನಿಮ್ಗೆ. ಬಿಲ್ಡ್ ಮಾಡಿ ನೀವು ಚೆನ್ನಾಗಿ, ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ರಜತ್ ಅವರ ಪರ್ಫಾರ್ಮೆನ್ಸ್. ರಜತ್, ಅಭಿಮಾನದಿಂದ ನಿನಗೆ ಆಲ್ ದಿ ಬೆಸ್ಟ್ ಹೇಳ್ತಾ. ಥ್ಯಾಂಕ್ ಯು ಸರ್. ಆಹಾ, ನಂದಿತಾ ಮೇಡಮ್ ಎಷ್ಟು ಖುಷಿಯಾಗಿದ್ದಾರೆ ಅವರಂದ್ರೆ. ಮೇಡಮ್, ಬಹಳ ಸಂತೋಷ ಆಯ್ತು. ಯು ಸ್ಯಾಂಗ್ ಸೋ ವೆಲ್ ರಜತ್. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಸಪೋರ್ಟ್ ಇರೋದಕ್ಕೆ ಆಗಿರೋದು. ಥ್ಯಾಂಕ್ಸ್ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ರಜತ್, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್, ಬೆಸ್ಟ್ ವಿಶಸ್ ಮಗ. ಥ್ಯಾಂಕ್ ಯು ಕಣ. ಮಧುರ ಪ್ರೇಮದ ಮೊದಲ ತಲ್ಲಣಗಳನ್ನ ನದೀಮ್ ದೀಮ್ತನ ಹಾಡಿನೊಂದಿಗೆ ಗಾಯನದ ಗಾಳಿಪಟ ಹಾರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಕನಕಪುರದ ಕೀರ್ತನ ಫ್ರಮ್ ಟೀಮ್ ಹೇಮಂತ್. ಕೀರ್ತನಾಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಭಾಳ ಮುದ್ದಾಗಿ ಹಾಡೋದಕ್ಕೆ ಕೀರ್ತನ. ಕಂಟ್ರೋಲ್ ಇದೆ ನೀನು. ಆ ಕಂಟ್ರೋಲು ಸುಮ್ಮನೆ ಹಾಗೆ ಬರಲ್ಲ, ಅದನ್ನು ಸಂಪಾದಿಸ್ಕೋಬೇಕು. ಅದು ಸಾಧನೆಯಿಂದ ನೀನು ಸಂಪಾದಿಸ್ಕೊಂಡಿದ್ಯಾ. ಆ್ಯಂಡ್ ಕಡೆಯಲ್ಲಿ ಸ್ವರಗಳು ಮತ್ತೊಮ್ಮೆ ಮಳೆ. ಹೇಮಂತ್ ಸರ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಮತ್ತು ಇನ್ನೊಂದು ನಾನು ನೋಟಿಸ್ ಮಾಡಿದೆ, ಹೇಮಂತ್ ಸರ್ದು ಒಂದು ಸಿಗ್ನೇಚರ್ ಸ್ಟೈಲ್ ಇದೆ. ಈ ಹಾಡಲ್ಲಿ ಗೊತ್ತಾಯ್ತು. ಹಾಡೆಲ್ಲ ಮುಗಿದು ಆದಮೇಲೆ ಮತ್ತೆ ಪಲ್ಲವಿಯ ಒಂದು ವರ್ಡು ಅಂತ ಒಂದು ಸಿಗ್ನೇಚರ್ ಹೊಡೆದ್ರೆ ಸರ್ ಇರ್ಬೇಕು ಸರ್. ಪ್ರತಿಯೊಬ್ಬರಿಗೂ ತಮ್ಮ ಸಿಗ್ನೇಚರ್ ಸ್ಟೈಲ್ ಬೇಕು. ಹಂಗೆ ಕೇಳ್ತಿದ್ದಂಗೆ ಈ ಕೆಲಸ ಅವ್ರು ಮಾಡಿದ್ದು. ಆಲ್ ದ ವೆರಿ ಬೆಸ್ಟ್ ಕೀರ್ತನ. ಅರ್ಜುನ್ ಸರ್, ಕೀರ್ತನ ಮೋಸ್ಟ್ ಸ್ವೀಟೆಸ್ಟ್ ವಾಯ್ಸ್. ಅದ್ಭುತ. ಅಂದ್ರೆ ಹಾಡಿನಿಂದ ಕೀರ್ತಿ ಪಡ್ಕೊಳ್ಳೋಂಥ ಕಲಾವಿದರು ಒಂದು ಕಡೆ, ಹಾಡಿನ ಕೀರ್ತಿಯನ್ನು ಹೆಚ್ಚಿಸುವಂಥ ಕಲಾವಿದರು ಒಂದು ಕಡೆ. ಹಾಡಿನ ಕೀರ್ತಿ ಮತ್ತಷ್ಟು ಜಾಸ್ತಿ ಮಾಡಿದ್ರೆ ನೀವು ಈ ಹಾಡು ಹಾಡಿ ಬಹಳ ಅದ್ಭುತವಾಗಿ ಹಾಡಿ. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ಹರಿಕೃಷ್ಣ ಒಬ್ಬ ವಂಡರ್ಫುಲ್ ಕಂಪೋಸರ್ ಅನ್ನೋದನ್ನು ಸಾಬೀತು ಮಾಡಿದ ಹಾಡಿದ್ರು. ಎಷ್ಟು ಚೆನ್ನಾಗಿ ಹಾಡಿನ ವಾಕ್ಯ, ಒಂದು ಹಾಡಿನ ವಾಕ್ಯ ಅದು, ಇದಾದ್ಮೇಲೆ ಅದು, ಅದಾದ್ಮೇಲೆ ಇದು, ಹಾಗೆ ಅಚ್ಚುಕಟ್ಟಾಗಿ ಡಿವೈಡ್ ಮಾಡಿದ್ದಾನೆ. ಎಸ್ಪೆಷಲಿ ಚರಣದ ಲಾಸ್ಟ್ ಲೈನ್ ಲಿಂಕಿಂಗ್ ಇದೆಯಲ್ಲ, ಭಾಳ ಚೆನ್ನಾಗಿ ಮಾಡಿದ್ದಾನೆ. ಈವನ್ ರೆಹಮಾನ್ ಸಾರ್ ಸಾಂಗ್ ಕೇಳಿದ್ರು ಕೂಡ ಈ ಲಿಂಕು ಎಷ್ಟು ಚೆನ್ನಾಗಿ ಲಿಂಕ್ ಮಾಡಿದ್ದಾರೆ ಅಂತ ಕೂಡ ಅಪ್ರಿಷಿಯೇಟ್ ಮಾಡಿದ್ದುಂಟು. ಅದರಿಂದ ಇದು ಒಂದು ವಂಡರ್ಫುಲ್ ಕಂಪೋಸಿಷನ್. ಕೀರ್ತನ ವಂಡರ್ಫುಲ್ ಅಮ್ಮ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮಹಾಗುರುಗಳೇ. ಕೀರ್ತನ, ಒಳ್ಳೆ ಪ್ರಶಂಸೆ ಸಿಕ್ಕಿದೆ. ಗುಡ್ ಲಕ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ ಪಾ